ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 25ನೇ ಕಂತಿನ ಜೊತೆಗೆ ಒಟ್ಟಿಗೆ 4,000 ರೂಪಾಯಿ ಜಮಾ ಆಗುತ್ತೆ. ಅದರಲ್ಲೂ ಸಹ ಎಸ್ಪೆಷಲಿ ಈ ಫಲಾನುಭವಿಗಳಿಗೆ ಯಾರಿಗೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ, ಹೇಗೆ ಇದು ಸಾಧ್ಯ ಅಂತಾನು ಕೂಡ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಜನವರಿ ತಿಂಗಳಲ್ಲಿ ಬರುವಂತ ಪೆನ್ಷನ್ ಹಣ ಜಮಾ ಆಗಿದೆ ಅಂತ ಕೆಲವೊಂದಿಷ್ಟು ಕಮೆಂಟ್ಗಳು ಬಂದಿದೆ. ನಿಜವಾಗ್ಲೂ ಜಮಾ ಆಗಿದೆಯಾ ಇಲ್ವಾ ಅನ್ನೋ ವಿಷಯದ ಬಗ್ಗೆ ಕ್ಲಾರಿಟಿ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಆಮೇಲೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೆಲವೊಂದಿಷ್ಟು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾವ ವಿಚಾರದ ಬಗ್ಗೆ ಅಂತಾನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ 3 ಪಾಯಿಂಟ್ಗಳು ಸಹ ನಿಮಗೆ ಕ್ಲಾರಿಟಿ ಬೇಕು ಅಂದ್ರೆ ದಯವಿಟ್ಟು ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ? ಈಗ ಮೊದಲನೇದಾಗಿ ಪೆನ್ಷನ್ ಬಗ್ಗೆ ಅಂದ್ರೆ ಈಗ ಜನವರಿ ತಿಂಗಳಲ್ಲಿ ಬರುವಂತ ಪೆನ್ಷನ್ ಬಗ್ಗೆ ಹೇಳಬೇಕು ಅಂದ್ರೆ ಇದುವರೆಗೂ ಸಹ ನಮ್ಗೆ ಯಾವುದೇ ರೀತಿ ಪ್ರೂಫ್ ಬಂದಿಲ್ಲ. ಕೆಲವೊಂದಿಷ್ಟು ಕಮೆಂಟ್ಗಳು ಬಂದಿದ್ರು ಸಹ ನಮಗೆ ಪ್ರೂಫ್ ಬಂದಿಲ್ಲ. ಅಂದ್ರೆ ಕೇವಲ 5% 10% ಜನರಿಗೆ ಹಣ ಬಿಡುಗಡೆ ಆದ್ರೂ ಸಹ ಖಂಡಿತವಾಗ್ಲೂ 8 ರಿಂದ 10 ಜನ ನಮಗೆ ಪ್ರೂಫ್ ಕಳಿಸ್ತಾರೆ. ಜನವರಿ ತಿಂಗಳಲ್ಲಿ ಬರುವಂತ ಪೆನ್ಷನ್ ಹಣ ಇದುವರೆಗೂ ಸಹ ಬಿಡುಗಡೆನೇ ಆಗಿಲ್ಲ, ಓಕೆನಾ? ಓವರ್ ಆಗಿ ಹೇಳಬೇಕು ಅಂದ್ರೆ ಇದುವರೆಗೂ ಸಹ ಬಿಡುಗಡೆ ಆಗಿಲ್ಲ. ಕೆಲವೊಬ್ಬೊಬ್ರು ಸುಮ್ಮನೆ ಕಮೆಂಟ್ ಹಾಕ್ತಾ ಇದಾರೋ ಏನೋ ಗೊತ್ತಿಲ್ಲ, ಬಟ್ ಆದ್ರೆ ಹಣ ಬಿಡುಗಡೆ ಆಗಿಲ್ಲ. ಬಟ್ ಒಂದು ಮುಖ್ಯವಾದ ಮಾಹಿತಿ, 25ನೇ ಕಂತಿನ ಜೊತೆಯಲ್ಲಿ 4,000 ರೂಪಾಯಿ ಜಮಾ ಆಗುತ್ತೆ. ಯಾರಿಗಪ್ಪ ಅಂತ ನೋಡೋದಕ್ಕೆ ಹೋದ್ರೆ ನೀವೀಗ ನೋಡ್ತಾ ಇರ್ಬೋದು, ನಿರಂತರವಾಗಿ 24ನೇ ಕಂತನ್ನ ಹಂತವಾಗಿ ಪಡ್ಕೊಂತ ಬಂದಿದ್ದೀರಾ. ನಿಮಗೀಗ ಇದುವರೆಗೂ ಸಹ ಸುಮಾರು 75 ರಿಂದ 80% ಜನರಿಗೆ ಹಣ ಜಮಾ ಆಗಿದೆ. ಬಟ್ ಆದ್ರೆ ಇವಾಗ ಮೊದಲಿನಷ್ಟು ಫಾಸ್ಟ್ ಆಗಿ ಹಣ ಜಮಾ ಆಗ್ತಾ ಇಲ್ಲ. ಯಾವಾಗ ಕೊನೆಯ ಹಂತ ಬಂದಾಗ ಸ್ವಲ್ಪ ಸ್ಲೋ ಆಗುತ್ತೆ. ಇನ್ನೂ ನಿಮಗೆ 24ನೇ ಕಂತು ಬಂದಿಲ್ಲ ಅಂದ್ರೆ ಖಂಡಿತವಾಗ್ಲೂ ವರಿ ಮಾಡೋದಕ್ಕೆ ಹೋಗಬೇಡಿ. 25ನೇ ಕಂತು ಹಣ ಜಮಾ ಆಗುವಂತ ಸಂದರ್ಭದಲ್ಲಿ 24 ಮತ್ತೆ 25 ಎರಡು ಕಂತುಗಳು ಸೇರ್ಬಿಟ್ಟು ನಿಮಗೆ 4,000 ರೂಪಾಯಿ ಜಮಾ ಆಗುತ್ತೆ. ಯಾರು ಕೂಡ ವರಿ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮಗೂ ಕೂಡ 24ನೇ ಕಂತಿನ ಹಣ ಬಂದಿದ್ಯಾ ಇಲ್ವಾ ತಪ್ಪದೆ ಕಮೆಂಟ್ ಮಾಡಿ. ಅದರ ಜೊತೆಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಈಗ ಆಲ್ರೆಡಿ ಕೆಲವೊಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸತ್ತವರ ಅಕೌಂಟಿಗೂ ಸಹ ಹಣ ಹೋಗ್ತಾ ಇದ್ದು, ಆದಷ್ಟು ಬೇಗ ಇದನ್ನ ಸ್ಟಾಪ್ ಮಾಡಬೇಕು. ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಾಫ್ಟ್ವೇರ್ ಅನ್ನ ತಂದಿದ್ದೇವೆ. ಏನೀಗ ಸತ್ತವರ ಹೆಸರಲ್ಲಿ ಕೆಲವೊಂದೊಂದು ಹೋಗ್ತಾ ಇದೆ, ಅಂತವ್ರನ್ನ ಮನೆಯ ಒಡತಿಯನ್ನ ಬದಲಾವಣೆ ಮಾಡಿಸ್ಬಿಟ್ಟು ನೀವು ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಬೇಕು. ಅದೇ ರೀತಿ ಕಂಟಿನ್ಯೂ ಆಗಿ ಮನೆಯ ಬೇರೆ ಸದಸ್ಯರು ಆ ಹಣವನ್ನ ದುರುಪಯೋಗ ಪಡಿಸ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿ ಈಗ ಆಲ್ರೆಡಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಮತ್ತೆ ಏನ್ ಅಮೌಂಟ್ ಅನ್ನ ಅವ್ರು ಯಾವ ಡೇಟ್ ಇಂದ ತೀರೋಗಿದ್ದಾರೆ ಅಲ್ಲಿಂದ ನಂತರ ಹಣ ಏನ್ ಪಡ್ಕೊಂಡಿರ್ತಾರೆ ಅದನ್ನ ಅವರಿಂದ ಹೇಗೆ ರೀಕಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಸಹ ಈಗ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು, ಓಕೆನಾ? ಹಾಗಾಗಿ ನಿಮ್ಗೆ ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂಡಿರ್ತೀನಿ. ಜನವರಿ ತಿಂಗಳಲ್ಲಿ ಬರುವಂತ ಪೆನ್ಷನ್ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ನಿಮ್ಗೆ ಏನಾದ್ರೂ ಈಗ ಸದ್ಯದಲ್ಲೇ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ 2-3 ದಿನದಲ್ಲಿ. ನಿಮ್ಗೂ ಬಂದಿದ್ರೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಪ್ರೂಫ್ ಕಳಿಸೋದನ್ನ ಮರಿಬೇಡಿ. 24ನೇ ಕಂತು ಇನ್ನೂ ಬಂದಿಲ್ಲ ಅಂದ್ರೆ ಯಾಕೆ ನಾನು ಇದಕ್ಕಾಗಿ ಸಪರೇಟ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, 24ನೇ ಕಂತು ಬರ್ದೇ ಇರೋರು ನಿರಂತರವಾಗಿ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ನಮಗೆ ಯಾವಾಗ ಹಣ ಜಮಾ ಆಗುತ್ತೆ ಅಂತ ಹೇಳಿ. ಕೊನೆಯದಾಗಿ 5 ರಿಂದ 10% ಜನರಿಗೆ ಉಳ್ಕೊಂಡ್ರು ಸಹ 25ನೇ ಕಂತು ಬಿಡುಗಡೆ ಆಗುವ ಸಂದರ್ಭದಲ್ಲಿ ನಿಮ್ಗೆ ಜಮಾ ಆಗುತ್ತೆ. ಅದರ ಜೊತೆಯಲ್ಲಿ ಇನ್ ಕೇಸ್ ನಿಮ್ಮ ಕುಟುಂಬದಲ್ಲ ಯಾರಾದ್ರೂ ವಯಸ್ಸಾದವರು ತೀರ್ ಹೋಗಿದ್ರೆ ಅಂತವರ ಹೆಸರನ್ನ ಬದಲಾವಣೆ ಮಾಡಿ ಮನೆ ಮುಖ್ಯಸ್ಥೆ ನಿಮ್ ಏನ್ ನೆಕ್ಸ್ಟ್ ಮಹಿಳೆಯರು ಇರ್ತಾರೆ ಅವರನ್ನ ಮಾಡಿಸ್ಬಿಟ್ಟು ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ. ನಿರಂತರವಾಗಿ ಬರ್ತಾ ಇದೆ ಹಣ ಅಂತ ಹೇಳಿ ತೆಗೆದುಕೊಳ್ಳಕ್ ಹೋಗಬೇಡಿ. ಇದರ ವಿರುದ್ಧ ನಿಮಗೆ ಕಾನೂನು ಕ್ರಮ ಕೂಡ ತೆಗೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ, ಓಕೆನಾ? ಇದಾಗಿತ್ತು ಈ ಕ್ಷಣದ ಮಾಹಿತಿ. ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ದುಷ್ಯಂತ್ ಯೂಸ್ಫುಲ್ ಇನ್ಫೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.